ನಾನು ನಿಮಗೆ ಇವತ್ತು ಹೊಸ ರೀತಿಯಾದ ದೋಸೆ, ಅದು ಪ್ರೋಟೀನ್ ರಿಚ್ ಆಗಿರುವಂಥ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಇದರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ಈ ರೆಸಿಪೀಸ್ನ ನೀವು ನಿಮ್ಮ ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಒಂದು ಬೌಲ್ನ ತೊಗೊಂಡು ಮೊಳಕೆ ಕಟ್ಟಿರುವಂಥ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಬೌಲ್ನಲ್ಲಿ ನಾನಿಲ್ಲಿ ಹೆಸರು ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಒಂದು ಸಣ್ಣ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ನೀಟಾಗಿ ತೊಳ್ಕೊಂಡು ಅದು ನೆನೆ ಹಿಡಿಯೋದಕ್ಕೆ ಎಷ್ಟು ನೀರು ಬೇಕು, ಅದು ನೆನೆಸಿಟ್ಕೊಳ್ಳೋದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಒಂದು ರಾತ್ರಿ ನೆನೆ ಇಟ್ಕೊಂಡ್ರೆ ಸಾಕು. ಅಂದರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂದರೆ ನೀವು ಸಂಜೆ ಇದನ್ನು ನೆನೆ ಇಟ್ಕೊಂಡ್ರೆ ಸಾಕು. ಅದು ಇಡೀ ರಾತ್ರಿ ಚೆನ್ನಾಗಿ ನೆನೆಯಬೇಕು. ಅದು ಈ ರೀತಿ ನಾವು ನೆನೆ ಇಟ್ಕೊಂಡಿದ್ದ ನಂತರ ಬೆಳಿಗ್ಗೆ ಅದು ಈ ರೀತಿ ಇರುತ್ತೆ. ಇದನ್ನು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇದನ್ನು ಆದಷ್ಟು ನಾವು ನುಣ್ಣಗೆ ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ನೀರು ಎಷ್ಟು ಅವಶ್ಯಕತೆ ಇದೆ ದೋಸೆ ಹಿಟ್ಟಿನ ಹದಕ್ಕೆ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಈ ರೀತಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ಬ್ರೇಕ್ಫಾಸ್ಟ್ ರೀತಿ, ಮಧ್ಯಾಹ್ನ ಲಂಚ್ ರೀತಿ, ಸಂಜೆ ನೀವು ಲೈಟಾಗಿ ಏನಾದ್ರು ಡಿನ್ನರ್ ಮಾಡಬೇಕಂತಿದ್ರೆ ಕೂಡ ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ಸಿಕ್ಕಾಬಟ್ಟೆ ಪ್ರೋಟೀನ್ ರಿಚ್ ಇರುತ್ತೆ. ನಾವು ಆದಷ್ಟು ಕಾಪ್ಸ್ನ ಕೂಡ ಇಲ್ಲಿಂದ ಅವಾಯ್ಡ್ ಮಾಡ್ಕೋಬೋದು. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ದೋಸೆ ರೀತಿ ಬೆಳಗ್ಗೆಯಿಂದ ಸಂಜೆ ನೆನೆ ಇಟ್ಕೊಂಡು ನಂತರ ರುಬ್ಬಿ ಮತ್ತು ಅದನ್ನು ನಾಳೆ ಬೆಳಗ್ಗೆ ಮಾಡ್ಕೊಳ್ಬೇಕು ಅಂತೆಲ್ಲ ಏನೂ ಇಲ್ಲ. ಇದನ್ನು ನೀವು ರಾತ್ರಿ ನೆನೆ ಇಟ್ಕೊಂಡ್ರೆ ಬೆಳಗ್ಗೆ ಕೂಡ ನೀವು ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ತುಂಬ ಪ್ರೋಟೀನ್ ರಿಚ್ ಇರುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಕಡಲೆಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಒಂದು ನಮಗೆ ಹೊಸ ರೀತಿಯಾದ ದೋಸೆ ಆಗಿರುತ್ತೆ. ಮತ್ತು ಅದೇ ದೋಸೆ ತಿಂದು ಬೇಜಾರಾಗಿದ್ದರೆ, ಪ್ರೋಟೀನ್ ರಿಚ್ ಆಗಿ ಏನಾದರೂ ದೋಸೆ ತಿನ್ನಬೇಕಂತಿದ್ರೆ ಇದನ್ನು ಮಾಡ್ಕೊಳ್ಬೋದು. ಯಾರೆಲ್ಲ ಜಿಮ್ಮಿಗೆ ಹೋಗ್ತಿರ್ತೀರಾ, ನಮಗೆ ರೆಗ್ಯುಲರ್ ದೋಸೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದಾಗ ನೀವು ಈ ರೀತಿಯಾಗಿ ಪ್ರೋಟೀನ್ ರಿಚ್ ದೋಸೆ ಮಾಡ್ಕೋಬೋದು. ನಂತರ ತವಾನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ತವ ಚೆನ್ನಾಗಿ ಬಿಸಿ ಆದ ನಂತರ ನಾವಿಲ್ಲಿ 2 ರಿಂದ 3 ಸೌಟ್ ಹಾಕ್ಕೊಂಡು ಒಂದು ದೋಸೆನ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ತವಾಗ ಅಂಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಇದು ತುಂಬ ಈಸಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ, ಭಾಳ ಸಿಂಪಲ್ ಆಗಿರುತ್ತೆ, ಹಾಗೆ ಹೆಲ್ದಿಯಾಗಿರುತ್ತೆ. ಸೊ ಈ ರೀತಿ ನಾವು ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 1-2 ಸೆಕೆಂಡ್ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ಇದನ್ನು ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ತುಪ್ಪ ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ. ನೀವು ಇದರಲ್ಲಿ ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಆ್ಯಡ್ ಮಾಡಿಕೊಂಡು ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ನಿಮಗೆ ಪ್ಲೇನ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ರೀತಿ ಹೊಸ ರೀತಿಯಾದ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಈ ರೀತಿ ಹಾಕ್ಕೊಂಡು ನಂತರ ನಾವು ಇದನ್ನು 2 ಬದಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಈಸಿಯಾಗಿ ತವಾನ ಬಿಡುತ್ತೆ. ಇದು 2 ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಹೊಸ ರೀತಿಯಾದ ದೋಸೆ ರೆಡಿ ಆಗುತ್ತೆ. ಪ್ರೋಟೀನ್ ರಿಚ್ ದೋಸೆ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ನಾನು ನಿಮಗೆ ಮತ್ತೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ರೆಗ್ಯುಲರಾಗಿ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ನೋಡ್ಬೋದು ನೀವು. ಮತ್ತು ಇವಾಗಲೇ ನೀವು ಕೂಡ ಕಡಲೆಕಾಳು ಹಾಗೆ ಮೊಳಕೆ ಬಂದಿರುವಂಥ ಕಡಲೆಕಾಳಿಲ್ಲ ಅಂದರೆ ನೀವು ನಾರ್ಮಲ್ ಕಡಲೆಕಾಳು, ಹೆಸರು ಕಾಳು ಮತ್ತು ಅಕ್ಕಿನ ಹಾಕಿಟ್ಕೊಂಡು ನೀವು ನೆನೆ ಇಟ್ಕೊಂಡು ನೆಕ್ಸ್ಟ್ ಡೇ ದೋಸೆ ಮಾಡ್ಕೊಳ್ಳಿ. ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ನನಗೆ ಆಲ್ರೆಡಿ ಹಾಗಲಕಾಯಿ ಪಲ್ಯ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಅಷ್ಟೇ ತುಂಬ ಹೆಲ್ದಿಯಾಗಿ ಹೇಗೆ ಕೈ ಬರದೇ ಇರೋ ಹಾಗೆ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಕೂಡ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 2 ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ದೋಸೆ ರೆಡಿ, ಪ್ರೋಟೀನ್ ರಿಚ್ ದೋಸೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.